ಇವಳ ಎಲ್ಲಿ ಹೋದ್ಲಾಕಿ? ಲೇ ಎಷ್ಟೊತ್ತೆ, ಬೇಗ ಬಾ, ನಾವು ಹೋಗ್ತಿರೋದು ಶಾಪಿಂಗ್ ಮದ್ವೆಗಲ್ಲ. ನಿನ್ ಮೇಕಪ್ ಯಾರು ನೋಡಂಗಿಲ್ಲ. ಇರ್ರಿ ಬಂದೇನೆ. ನಾನೇನ ಮೇಕಪ್ ಮಾಡ್ಕೊತಿಲ್ಲ, ಒಳಗೆ ಬಟ್ಟೆ ಮಾಡ್ಸಿಡ್ತಿದ್ದೆ. ಇಲ್ಲಾಂದ್ರೆ ಬೆಳಗಾಗಿದ್ದು ನೀವು ಸ್ನಾನ ಮಾಡಿದ್ಮೇಲೆ ಬನ್ನಿನ್ ಕೊಡ ಪಂಚೆ ಕೊಡ ಅಂತೀರಲ್ಲ, ಅದೆಲ್ಲ ಕೈಯಾಗಿ ಸಿಗೋಂಗ್ ಇಡ್ಬೇಕಲ್ಲ. ನಿಮ್ಗಂತೂ ಅದು ಯೋಚನೆನೇ ಇಲ್ಲ ಬಿಡ್ರಿ. ಯಾಕಿಲ್ಲ? ಹೆಂಗೈತಿ? ಹೋದ್ವಾರ ನಿನ್ ಸೀರೆ ಎಲ್ಲ ಇಸ್ತ್ರಿ ಹಾಕಿ ಮಡ್ಚಿ ಬೀರುನಾಗ ಇಟ್ನಲ್ಲ, ಅದ್ ನೋಡ್ಲಿಲ್ಲ ನೀನು? ಓ ಬಾರಿ ನೋಡಿನಿ. ಏನೊಂದೆರಡು ಸೀರೆ ಮಡ್ಚಿಟ್ರ ಅದೇನ್ ದೊಡ್ಡ ಕೆಲ್ಸ ನೀ ತಾತಂಗ. ಆತ್ ಬಿಡು, ನಾ ತಾತಾನಿ ಅಜ್ಜಿ ಅಂತ ಎಲ್ರಿಗೂ ಗೊತ್ತೈತಿ. ಮನಿಗೆ ಸೊಸಿ ಹಾಕಿ ಇಲ್ಲೇನ? ಇಲ್ದೇನ ಮನೆಗೆ ಇದ್ದಾಳಲ್ಲ, ಯಾಕೆ ಅವಳು ಕರ್ಕೊಂಡು ಹೋಗ್ಬೇಕೇನ? ಅಲ್ಲ ಕಣೆ ಮರೈತಿ, ಸುಮ್ನೆ ಕೇಳ್ದೆ. ಮನೆಗೆ ಬೀಗ ಹಾಕಿ ಹೋಗೋಣ, ಇಲ್ಲ ಯಾರಾದ್ರೂ ಒಳಗಿಂದ ಡೋರ್ ಹಾಕೋತಾರೋ ಅಂತ ಕೇಳ್ದೆ ನೋಡ. ಎಲ್ಲಿ ಹೋಗ್ತಾಳ? ಹಾಕೋತಾಳ ನಡ್ರಿ, ನಾವ್ ಬೇಗ ಹೋಗಿ ಬರೋಣಂತಿ. ತಿನ್ನಕ್ ಏನಾದ್ರೂ ತಗೊಂಡಿ ಏನ? ಏನ್ ತಗೋತಾರ ತಿನ್ನಕ್ಕೆ? ಹೊರಗೆ ಏನಾರು ಕೊಡ್ಸೋರಂತಿ. ಆತ್ ಬಿಡು, ಕೊಡಿಸ್ತೀನಿ. ಮಂಡಕ್ಕಿ ಜೊತೆ ಚಾ ಕುಡಿಯವಂತಿ. ಅದು ಮಾಮೂಲಿ ಆತ್ರಿ. ನಂಗೆ ಬೆಣ್ಣೆ ದೋಸೆ ಬ್ಯಾಕ್ ನೋಡ್ರಿ. ಯಾಕ, ತುಪ್ಪದ್ ಬೇಡನ? ಅದಾ ನಿಮ್ ತಲೆ ಮೇಲೆ ಹಾಕೊಳ್ರಿ. ನಾ ಹೇಳಿದ್ದ ಬೆಣ್ಣೆ ದೋಸೆ ಬೇಕಂತ. ಆತ್ ಬಿಡು, ಕೂದಲ್ದೇ ಇರೋ ತಲೆ ಮ್ಯಾಗ ತುಪ್ಪ ಹಾಕಿದ್ರೇನ ಬೆಣ್ಣೆ ಹಾಕಿದ್ರೇನ ನಿಲ್ಲಂಗಿಲ್ಲ ನೋಡು, ಬಿಸ್ಲಿಗೆಲ್ಲ ಕರ್ಗೋಗ್ತದ. ಸರಿ, ನೀವಿಲ್ಲೇ ಮಾತಾಡ್ತಿರ್ತೀರಾ, ಹೋಗೋಣ. ನಡಿ ಹೋಗೋಣ. ಇಲ್ಲೇ ಹತ್ರದಾಗ ಒಂದ್ ಹೊಸ ಮಾಲ್ ಆಗೈತಿ, ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗಿ ಏನ್ ಮಾಡೋಣ? ಅಂಗಡಿಗೆ ಹೋಗಿ ಬಟ್ಟೆ ತಗೊಂಡ ಬೆಣ್ಣೆ ದೋಸೆ ತಿನ್ಬೇಕು ನೋಡ್ರಿ. ಅದು ಎಲ್ಲ ಒಂದೇ ಜಾಗದಾಗೆ ಇರ್ತದ. ಅಷ್ಟೇ ಅಲ್ಲ, ಇನ್ನು ತುಂಬಾ ಏನೇನೋ ಸಿಗ್ತೈತಿ. ನೀ ಬಾ, ಅಲ್ಲಿ ಹೋದ್ರೆ ಎಲ್ಲ ನಿಂಗೆ ಗೊತ್ತಾಗ್ತದೆ. ಆಗ್ಲಿಂದ ಹೇಳ್ತಾನೆ ಇದ್ದೀರಿ, ಒಂದ್ ಹೆಜ್ಜೆನು ಮುಂದಕ್ಕೆ ಇಟ್ಟಿಲ್ಲ ನೋಡ್ರಿ. ಅಂದಾಗೆ ನನ್ ಡ್ರೆಸ್ ಹೆಂಗೈತಿ? ಇದಕ್ಕೇನು ಕಮ್ಮಿ ಇಲ್ಲ. ಕೈನಾಗ ಒಂದ್ ಕೋಲ್ ಇದ್ದಿದ್ರೆ ಇನ್ನು ಚಲೋ ಇರೋದ್ ನೋಡ್ರಿ. ಆತಾತು, ನಡಿ ಹೋಗೋಣ. ಯವ್ವ, ಬಾಗ್ಲ ಕಳುವ, ನಾವ್ ಹೋಗ್ ಬರ್ತೇವೆ. ಓ ಹೀರಪ್ಪ, ಕಾಣ್ಲೇ ಇಲ್ಲ, ತುಂಬಾ ದಿನ ಆಯ್ತಲ್ಲೋ. ನೀನು ಕಾಣ್ಲಿಲ್ವಲ್ಲ ಯವ್ವ, ಮನೆ ಕಡೆನೂ ಬರ್ಲಿಲ್ಲ. ಯಾಕ, ಏನಾಯ್ತು? ಎಲ್ಲ ಚಲೋ ಇದೆಯಲ್ಲ? ಏನಂತ ಹೇಳಿ ರಂಗಜ್ಜಿ, ನನ್ ಮಗ ಹೋಗ್ಬಿಟ್ಟ ಯವ್ವ. ಏನ್ ಹೇಳ್ತಿದ್ದಿ ನೀನು? ಹೌದವ್ವ, ಅವಂಗ ಕ್ಯಾನ್ಸರ್ ಬಂದಿತ್ತು. ಎಲ್ಲಾ ಕಡೆ ಕರ್ಕೊಂಡೋಗಿ ಔಷಧಿ ಕೊಡ್ಸಿದ್ರು ಉಳಿಲಿಲ್ಲ ನೋಡ. ಮತ್ತೆ ಜೀವನ ತುಂಬಾ ಬೇಜಾರಾಗೈತಿ. ಹಿಂಗಾಗ್ಬಾರ್ದಿತ್ತು ಕಣೆಯವ್ವ. ಕೇಳಿ ನಂಗೆ ಭಾರಿ ದುಃಖ ಆಗೈತಿ. ಅಲ್ಲ ಕಣೆಯವ್ವ, ಹಿಂಗಾಗೈತಿ ಅಂತ ಬಂದು ನಂಗೆ ಹೇಳ್ಬಾರ್ದಿತ್ತೇನೆ? ನನ್ ಮಗ ಸಿಟಿಯಾಗ ಡಾಕ್ಟರ್ ಆಗಿದ್ದಾನಲ್ಲ, ಅವ್ನ್ ಹೇಳಿದ್ರೆ ನಿಂಗೆ ಏನಾದ್ರೂ ಅನುಕೂಲ ಆಗಿರೋದು ನೋಡು. ಯಾರಿಗೂ ಹೇಳೋ ಸ್ಥಿತಿಯಾಗ ನಾವಿರ್ಲಿಲ್ಲ. ಇದಕ್ಕೆ ತೋಚ್ದಂಗಾಗಿತ್ತ ನಮ್ ಸ್ಥಿತಿ. ಅದು ಕರೆ ಬಿಡು ಪಾಪ. ಅಂದಾಗ ಅವನ್ಗೆ ಮದ್ವೆ ಆಗಿತ್ತಲ್ಲ? ಹೌದವ್ವ, 1 ವರ್ಷದ ಮಗು ಐತಿ. ಮುಂದೇನ್ ಮಾಡ್ಬೇಕನ್ನೋದೇ ತಿಳಿಯಂಗಿಲ್ಲ ನೋಡಿ. ಸಮಾಧಾನ ಮಾಡ್ಕೊಳ್ಳೆಯವ್ವ. ಹಣೆ ಬರದಾಗ ಹಂಗೆ ಇದ್ರೆ ಯಾರು ತಪ್ಸಂಗಿಲ್ಲ ನೋಡ. ಮತ್ತೆ ಜೀವನ ಅಷ್ಟೇ ಕಣೆ, ನಾವ್ ಅನ್ಕೊಂಡಂಗೆ ಏನು ನಡೆಯಂಗಿಲ್ಲ. ಎಲ್ಲ ಮ್ಯಾಲೊಬ್ಬ ಕುಂತವನಲ್ಲ, ಅವ್ನ್ ಆಡಿಸ್ದಂಗೆ ನಾವ್ ಆಡ್ಬೇಕಷ್ಟೇ. ಆಗಿದ್ದರ ಬಗ್ಗೆ ಚಿಂತಿಸ್ಬೇಡ, ಸಮಾಧಾನ ತನ್ಕೋ. ನಿನ್ ಮೇಲೆ ಎಲ್ಲ ಜವಾಬ್ದಾರಿ ಬಿದ್ದೈತಿ. ನೀನು ತಲೆಗಚ್ಕೊಂಡು ನೀನ್ ಆರಾಮ್ ಹಾಳು ಮಾಡ್ಕೊಂಡ್ರೆ ಆಮೇಲೆ ಎಲ್ಲರ ಗತಿ ಕಷ್ಟ ಆಗ್ತೈತಿ. ನಿಂಗೇನೇ ಸಹಾಯ ಬೇಕಿದ್ರು ನಾನ್ ನಿನ್ ಜೊತೆ ಇದ್ದೀನಿ, ಅದನ್ ಮರಿಬೇಡ ಕಣೆಯವ್ವ. ಕಷ್ಟದಲ್ಲಿ ಒಬ್ಬರಿಗೊಬ್ರು ಆಗ್ತಿದ್ರೆ ಬದುಕುಗೆ ಒಂದ್ ಅರ್ಥನೇ ಇರಲ್ಲ ನೋಡು. ಮತ್ತೆ ನಂಗೆ ಜೀವನನೇ ಬ್ಯಾಡ ಅನ್ಸೈತಿ ರಂಗಜ್ಜಿ. ಹಂಗ ಅನ್ನಿಸ್ತದ. ಆದ್ರೀಗ ನಿಂಗೊಂದು ಮೊಮ್ಮಗು ಐತಿ. ಅದನ್ನ ನೋಡಿ ಎಲ್ಲ ಮರೆತು ಮುಂದಿನ ದಾರಿ ಬಗ್ಗೆ ಯೋಚನೆ ಮಾಡು, ಎಲ್ಲ ಒಳ್ಳೇದಾಗ್ತೈತಿ. ಹೌದಪ್ಪ, ನಮ್ಮ ಆಕಿ ಹೇಳ್ದಂಗ ನಿಮ್ಗೇನೇ ಸಹಾಯ ಬೇಕಿದ್ರು ನಮ್ಮಲ್ಲಿಗೆ ಬನ್ನಿ. ಸರಿ, ಹೋಗೋಣ. ಆಯ್ತು, ನಾವಿನ್ನ ಬರ್ತೀವಿ. ನಿಮ್ಮ ಆರೋಗ್ಯ ನೋಡ್ಕೊಳ್ರಿ. ಆತು, ಹೋಗ್ ಬನ್ನಿ ಯಜಮಾನ್ರ. ಏನ್ರಿ, ನಾ ಮಾತ್ರ ಮನೆ ಕುಂದಿರ್ಬೇಕು? ನಿಮ್ಮ ಅಮ್ಮ ಹತ್ರ ಹೊರಗೆಲ್ಲ ಹೋಗ್ತಾರ, ನಾನು ಎಲ್ಲಿ ಕರ್ಕೊಂಡು ಹೋಗಿರಿ ನೀವು? ಅದಕ್ಕೇನಂತ, ಎಲ್ಲಿ ಹೋಗ್ಬೇಕು ಹೇಳು, ಅಲ್ಲಿಗೆ ನಾನೇ ಕರ್ಕೊಂಡು ಹೋಗ್ತೀನ. ಬರೀ ಬಾಯ್ ಮಾತ್ನಾಗ ಹೇಳ್ತೀರ ನೋಡ್ರಿ. ಒಂದಿನಾದ್ರೂ ಕರ್ಕೊಂಡು ಹೋಗಿರೇನ? ಬರೀ ಕೆಲ್ಸ ಅಂತೀರ. ನಿಮ್ಮ ಅಮ್ಮ ಹಾಕಿ ನೋಡಿದ್ರೆ ಎಲ್ಲದಕ್ಕೂ ರೇಗ್ತಾರೆ. ನಾ ಏನಂತದ್ದು ಮಾಡಬಾರ್ದು ಮಾಡೀನಿ ಹೇಳ್ತೀನಿ. ಮತ್ತೆ ಅವರು ಸ್ವಲ್ಪ ಹಂಗೆ, ನೀ ಯೋಚಿಸ್ಬೇಡ, ನಾ ಹೇಳ್ತೀನಿ ಅವ್ರಿಗೆ. ನನ್ ಕಂಡ್ರೆ ಯಾಕಿಂಗ್ ಅರ್ಥವಾಗ್ಬಲ್ದು. ನಾ ಸ್ವಲ್ಪ ದಿನ ನಮ್ ತಾಯಿ ಮನೆಗೆ ಹೋಗಿ ಬರ್ತೀನಿ. ಆತು, ಹೋಗ್ಬಾ. ಅಮ್ಮಂಗ ಒಂದ್ ಮಾತು ಹೇಳ್ತೀನಿ. ಏನಿ ಎಲ್ಲ ಹೇಳ್ಬೇಕೇನ? ಹೌದು, ದೊಡ್ಡವರಿದಾರಲ್ಲ, ಒಂದ್ ಮಾತು ಹೇಳ್ಬೇಕಲ್ಲ. ಅದಾಗೆ ನಾ ಹೇಳ್ತೀನಿ ಬಿಡು, ನೀ ಚಿಂತಿಸ್ಬೇಡ. ಆತ್, ನೀವೇನಾದ್ರೂ ಹೇಳ್ಕೊಡ್ರಿ. ಎಲ್ಲ ಎಷ್ಟು ರೊಕ್ಕ ಹೇಳ್ತಾರ? ತುಂಬಾ ಕಾಸ್ಟ್ಲಿ ಅದಾವೆಲ್ಲ ಇಲ್ಲಿ. ಏನು ಬೇಡ, ನಮ್ಮ ಮಾಮೂಲಿ ಅಂಗಡಿಗೆ ಹೋಗೋಣ, ಅಲ್ಲಿ ಕಮ್ಮಿ ಸಿಗ್ತದೆ ನೋಡ್ರಿ ಬಟ್ಟೆ ಎಲ್ಲ. ಇದು ಮಾಲ್ ಅಂದ ಮೇಲೆ ಹಾಗೆ ಕಣೆ. ಹೋಗ್ಲಿ ಬಾ, ಒಂದು ಸಿನಿಮಾ ಐತಿ, ಅದಕ್ಕೆ ಹೋಗೋಣ. ಹಾ, ತಾತಂಗಿಗೆ ಸಿನಿಮಾ ನೋಡ್ಬೇಕೇನ? ನಂಗೆ ಸೀರಿಯಲ್ ನೋಡೋ ಟೈಮ್ ಆಗ್ತಿದಿ. ಈಗ ಸುಮ್ನೆ ಮನೆಗ್ ನಡ್ರಿ, ಇನ್ನೊಂದಿನ ಎಲ್ಲರ ಜೊತೆಗೆ ಬಂದು ಒಂದು ಕನ್ನಡ ಸಿನಿಮಾ ನೋಡೋಣಂತಿ. ಹಾಗಂದ ಏನು? ಆಯ್ತು ಬಿಡು, ದ್ವಾಸೆ ತಿನ್ಕೊಂಡು ಮನೆಗೆ ಹೋಗೋಣ. ಹಲೋ ಸರ್, ಹಲೋ ಮೇಡಮ್, ಆರ್ ಯು ಇಂಟ್ರೆಸ್ಟೆಡ್ ಇನ್ ಇನ್ಶೂರೆನ್ಸ್? ಏನ್ ಹೇಳಕ್ ಹತ್ತಾನವ? ಅಂದ್ರೆ ನಿಮ್ಗೆ ಇನ್ಶೂರೆನ್ಸ್ ಏನಾದ್ರೂ ಬೇಕಿತ್ತ ಅಂತ. ಯಾಕ್ಲಾ ಮಗನ, ಹೆಂಗೈತಿ ನಿಂಗ? ಕನ್ನಡ ಬರ್ತದಲ್ಲ, ಯಾಕೆ ಮಾತಾಡಂಗಿಲ್ಲ ನೀನು? ದಿಮಾಕ್ ಏನ್ ನಿಂಗ? ಇಲ್ಲ ಅಜ್ಜಿ, ನಾವು ಫಸ್ಟ್ ಇಂಗ್ಲಿಷ್ನಾಗೆ ಮಾತಾಡ್ಬೇಕು ಅಂತ ಕಂಪನಿ ಹೇಳಿದ್ದಾರೆ. ಅಮೇರಿಕಾ ನೋಡಿ ಏನ? ಇಲ್ಲ, ಯಾಕಜ್ಜಿ? ಅಲ್ಲಾಗ ಮಾತಾಡ ನೀನ್ ಇಂಗ್ಲಿಷ. ಸರಿ ಅಜ್ಜಿ, ತಪ್ಪಾಯ್ತು. ಈಗ ನಿಮ್ಗೆ ಒಂದು ಪ್ಲಾನ್ ಏನಾದ್ರು ಬೇಕಾ ಇನ್ಶೂರೆನ್ಸ್ ಅಂತ ಕೇಳ್ತೀನಿ. ನೀ ಕೇಳ್ತಿ, ನಾ ಬೇಡ ಅಂತೀನಿ. ಇಲ್ಲ ಅಜ್ಜಿ, ಒಂದು ಒಳ್ಳೆ ಪ್ಲಾನ್ ಇದೆ. ಅದಕ್ಕಿಂತ ಒಳ್ಳೆ ಪ್ಲಾನ ನಾ ಹೇಳ್ತೀನಿ ಕೇಳ. ಇಲ್ಲಿಂದ ನಾನು ತಾತ ದ್ವಾಸೆ ಅಂಗಡಿಗೆ ಹೋಗ್ತೀವಿ. ಬೇಕಿದ್ರೆ ನೀನು ಬಾ, ನಿಂಗೂ ಒಂದ್ ಬೆಣ್ಣೆ ದ್ವಾಸೆ ಕೊಡಿಸ್ತೀನಿ. ತಿನ್ಕೊಂಡು ನೀನ್ ವಾಪಸ್ ಬಾ, ನಾವು ಮನೆಗೆ ಹೋಗ್ತೀವಿ. ಇಲ್ಲ ಅಜ್ಜಿ, ಹಂಗೆಲ್ಲ ನಾವು ಬರಂಗಿಲ್ಲ. ಇಲ್ಲ, ನಿಮ್ ಫೋನ್ ನಂಬರ್ ಕೊಟ್ರೆ ಕಾಲ್ ಮಾಡಿ ಮನೆಗೆ ಬರ್ತೀನಿ ಅಜ್ಜಿ. ಅಲ್ಲಿ ಬಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ.
ನೀ ಎಂತ ಪ್ಲೈನು ಮಾಡಬೇಡ ಎಕ್ಸ್ಪ್ಲೈನು ಮಾಡಬೇಡ. ರೊಕ್ಕ ಕಟ್ಟಿದ್ರೆ ಇನ್ಶೂರೆನ್ಸ್ ಯಾವ್ದಾರ ಇದ್ರೆ ಹೇಳ, ಮಾಡಿಸ್ತೀನಿ. ಇಲ್ಲ ಅಜ್ಜಿ, ರೊಕ್ಕ ಕೊಡಬೇಕು, ತಿಂಗಳ ಕಟ್ಟಬೇಕು. ಇನ್ಶೂರೆನ್ಸ್ ಅಂದ್ರ ಹಂಗಲ್ಲ, ಈಗ ತಿಂಗಳ ಕಟ್ಟಬೇಕ, ಆಮೇಲೆ ಮುಂದೆ ಒಂದ್ಸಲ ತಗೋಬೋದ. ನಂಗೂ ಗೊತ್ತೈತಿ, ಸುಮ್ಮನೆ ನಿಂದ್ರಿ ನೀವು. ಇಲ್ಲಿ ನೋಡಪ್ಪ, ಈ ತಾತಂಗ ಜಾಸ್ತಿ ಗೊತ್ತೈತಂತೆ. ನೀನು ಇವ್ರನ್ನ ಇಟ್ಕೋ, ಕೆಲಸ ಮಾಡಿಸ್ಕೋ, ಸಂಬಳ ಕೊಡೋ ಬದಲು ಒಂದು ಇನ್ಶೂರೆನ್ಸ್ ಕೊಡು, ಚಲೋ ಆಗ್ತೈತಿ. ಅದು ಹಂಗಲ್ಲ ಅಜ್ಜಿ, ಕಂಪನಿಯವರು ಒಪ್ಪಲ್ಲ. ನಾನು ಹಂಗೆಯ, ಒಪ್ಪಕ್ಕಿಲ್ಲ. ಆತು, ನೀನು ನಂಗೆ ನಂಬರ್ ಕೊಡಪ್ಪ, ನಾ ಕಾಲ್ ಮಾಡ್ತೀನಿ, ಆಮೇಲೆ ಬಂದು ಹೇಳುವಂತೆ. ಪ್ಲಾನ್ ಚಲೋ ಇದ್ರೆ ಮಕ್ಳ ಹೆಸರಾಗೂ ಒಂದ್ ಮಾಡಿಸ್ರಿ. ಆತಾತು, ನೋಡೋಣ. ಇಲ್ಲೇ ಮಾತಾಡ್ತಾ ನಿಂತಿದ್ರೆ ಬೆಣ್ಣೆ ದೋಸೆ ಖಾಲಿ ಆಗ್ತದೆ, ಬನ್ರಿ ಹೋಗೋಣ. ಓಕೆ ಸರ್, ಥ್ಯಾಂಕ್ ಯು. ಹಾಂ, ಒಳ್ಳೇದು. ನೀ ಇಲ್ಲೇ ನಿಂದ್ರು, ಒಂದು ನಿಮಿಷ ಹಿಂಗೆ ಬರ್ತೀನಿ ನಾನು. ಯಾಕ ಎಲ್ಲೋಗ್ತೀರಿ? ಇಲ್ಲ, ಬಂದೇ ಇರೋ, ಒಂದು ನಿಮಿಷ ಹೇಳ್ತೀನಿ ಈಗ. ಆ